ಅವರು ಸರ್ಕಾರಿ ಜಮೀನಿಗಾಗಿ 16 ವರ್ಷದಿಂದ ಹೋರಾಟ ಮಾಡ್ತಿದ್ರು. ಆದರೆ ಭೂಗಳ್ಳರ ಕಾಟದಿಂದ ಕಂಗಾಲಾದ ಜನರ ಉಗ್ರ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಪ್ರಭಾವಿಗಳಿಂದ ಸರ್ಕಾರಿ ಜಮೀನು ಕಬಳಿಕೆ, ಒತ್ತುವರಿ ತೆರವಿಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ, ನಿರ್ಜನ ಪ್ರದೇಶದಲ್ಲಿ ಟೆಂಟ್ ಹಾಕಿ ಕುಳಿತುಕೊಂಡಿರುವ ಜನ, ಪಕ್ಕದಲ್ಲೇ ಅಡುಗೆ ತಯಾರು ಮಾಡ್ತಿರೋ ಮಹಿಳೆಯರು. ಇದ್ಯಾವುದೋ ಫ್ಯಾಮಿಲಿ ಫಂಕ್ಷನ್ ಅಲ್ಲ. ಸರ್ಕಾರಿ ಜಮೀನು ಉಳಿಸಲು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಸಣಬಾ ಗ್ರಾಮದ ಜನ ಹೀಗೆ ಅಹೋರಾತ್ರಿ ಹೋರಾಟಕ್ಕಿಳಿದಿದ್ದಾರೆ. ಸಣಬಾ ಗ್ರಾಮದ ಸರ್ವೆ ನಂಬರ್ 53ರಲ್ಲಿ 52 ಎಕರೆ ಗೋಮಾಳ ಹಾಗೂ ಅದಕ್ಕೆ ಹೊಂದಿಕೊಂಡಂತೆ ಗುಂಡು ತೋಪು ಭೂಮಿ ಇದೆ. ಈ ಜಾಗದಲ್ಲಿ ನಿವೇಶನ ರಹಿತರು ಹಾಗೂ ಬಡವರಿಗೆ ನಿವೇಶನ ನೀಡಬೇಕು ಅಂತ 1 ದಶಕದಿಂದಲೂ ಹೋರಾಟ ಮಾಡಿಕೊಂಡು ಬರ್ತಿದ್ರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಈ ನಡುವೆ ಇದೇ ಭೂಮಿ ಮೇಲೆ ಪ್ರಭಾವಿಗಳ ಕಣ್ಣು ಬಿದ್ದಿದೆ. ಒತ್ತುವರಿ ಭೂಮಿ ತೆರವು ಮಾಡುವಂತೆ ಗ್ರಾಮಸ್ಥರು ಗೋಮಾಳದಲ್ಲಿ ಟೆಂಟ್ ಹಾಕಿಕೊಂಡು ಮಕ್ಕಳು, ವೃದ್ಧರೊಂದಿಗೆ ಧರಣಿ ಕೂತಿದ್ದಾರೆ. ಪ್ರತಿಭಟನೆ ಸ್ಥಳದಲ್ಲೇ ಅಡುಗೆ ತಯಾರಿಸಿ ವಾಸ್ತವ್ಯ ಹೂಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಎಲ್ಲ ಒತ್ತುವರಿ ಮಾಡ್ಕೊಂಡವ್ರೆ. ನಮ್ಮದು ಸಣಬಾ ಗ್ರಾಮದಲ್ಲಿ ಶೀತದ ಪ್ರದೇಶ, ಅದು ಆ ಕಡೆಯಿಂದ ತಣ್ಣೂರು ಕೆರೆ ಐತೆ, ಈ ಕಡೆಯಿಂದ ಹೇಮಾವತಿ ನೀರು ಹೋಯ್ತದೆ. ಹಂಗಾಗಿ ಯಾವತ್ತಿದ್ರೂ ಕೂಡ ಅಲ್ಲಿ 1,500 ಜನಸಂಖ್ಯೆ ಇದ್ದಾರೆ. ಯಾವತ್ತಿದ್ರೂ ಆ ಗ್ರಾಮನ ಬಿಡಲೇಬೇಕು. ಈಗಲೂ ಕೂಡ ಶಾಲೆ ಹತ್ರ ತಣ್ಣೂರು ಕೆರೆ ನೀರು ಬಂದು ಚಾಚ್ಕೊಂಡು ನಿಂತದೆ. ಯಾವತ್ತೂ ಕೂಡ ಅದನ್ನ ಬಿಡಲೇಬೇಕು ಊರನ್ನ. ಇಲ್ಲಿ ಎಲ್ಲ ಒತ್ತುವರಿ ಮಾಡ್ಕೊಂಡವ್ರೆ. ಏನಾದರೂ ಒಳಗಡೆ ಖಾತೆ ಮಾಡ್ಕೊಬಿಟ್ರೆ ಅವರಂತ ಆಗ್ಬಿಟ್ರೆ ಈ ಜಾಗ ನಮ್ಮ ಇರೋಂಥ ಗ್ರಾಮ ಜನ ಎಲ್ಲೋಯ್ತಾರೆ, ಎಲ್ಲಿ ಭೂಮಿ ಅದೇ. ಅದಕ್ಕೋಸ್ಕರ ನಾವು 1 ವಾರದಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾರೇ ಅಧಿಕಾರಿಗಳು ಕೂಡ ಬಂದಿಲ್ಲ. BP ಸುಗರ್ನರೆಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಇಲ್ಲೇ ಮಾತ್ರೆ ನುಂಗ್ತಾವ್ರೆ. ಅಡುಗೆ ತಯಾರು ಮಾಡ್ಕೊಂಡು ಇಲ್ಲೇ ತಿಂತಾ ಇದ್ದೀವಿ. ನಮಗೆ ಈ ಭೂಮಿನ ಬಿಡಿಸ್ಕೊಡ್ಲೇಬೇಕು. ಅದು ಬಿಡಿಸ್ಕೊಡೋ ಗಂಟ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಇತ್ತ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡಿರೋರು ಎಷ್ಟೇ ಪ್ರಭಾವಿಗಳಾದರೂ ಬಿಡಲ್ಲ. ಒತ್ತುವರಿ ತೆರವು ಮಾಡಲಾಗುತ್ತೆ ಅಂತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭರವಸೆ ನೀಡಿದ್ರು. ಸರ್ಕಾರಿ ಜಮೀನುಗಳನ್ನು, ಜಾಗಗಳನ್ನು ಒತ್ತುವರಿ ತೆಗಿಸ್ತೀವಿ. ಅದು ಎಷ್ಟೇ ಪ್ರಭಾವ ಬಂದರೂ ಅಷ್ಟೇ, ಎಷ್ಟೇ ಪ್ರಭಾವ ವ್ಯಕ್ತಿಯವರು ನ್ಯಾಯಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಈಗ ಅಂಥದ್ದು ಅದೇನಾರು ಆದ್ರೂ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಎಲ್ಲ ಪ್ರಭಾವ ವ್ಯಕ್ತಿಗಳಿಗೂ ಯಾರೇ ಇರಲಿ ಅವರು ತೆಗಿಲೇಬೇಕಾಗ್ತದೆ. ಒಟ್ಟಲ್ಲಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒತ್ತುವರಿ ತೆರವು ಮಾಡಿಸ್ತಾರಾ ಕಾದು ನೋಡಬೇಕಿದೆ. ಆನಂದ್ ಅವರು ಸರ್ಕಾರಿ ಜಮೀನಿಗಾಗಿ 16 ವರ್ಷದಿಂದ ಹೋರಾಟ ಮಾಡ್ತಿದ್ರು. ಆದರೆ ಭೂಗಳ್ಳರ ಕಾಟದಿಂದ ಕಂಗಾಲಾದ ಜನರ ಉಗ್ರ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಪ್ರಭಾವಿಗಳಿಂದ ಸರ್ಕಾರಿ ಜಮೀನು ಕಬಳಿಕೆ, ಒತ್ತುವರಿ ತೆರವಿಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ, ನಿರ್ಜನ ಪ್ರದೇಶದಲ್ಲಿ ಟೆಂಟ್ ಹಾಕಿ ಕುಳಿತುಕೊಂಡಿರುವ ಜನ, ಪಕ್ಕದಲ್ಲೇ ಅಡುಗೆ ತಯಾರು ಮಾಡ್ತಿರೋ ಮಹಿಳೆಯರು. ಇದ್ಯಾವುದೋ ಫ್ಯಾಮಿಲಿ ಫಂಕ್ಷನ್ ಅಲ್ಲ. ಸರ್ಕಾರಿ ಜಮೀನು ಉಳಿಸಲು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಸಣಬಾ ಗ್ರಾಮದ ಜನ ಹೀಗೆ ಅಹೋರಾತ್ರಿ ಹೋರಾಟಕ್ಕಿಳಿದಿದ್ದಾರೆ. ಸಣಬಾ ಗ್ರಾಮದ ಸರ್ವೆ ನಂಬರ್ 53ರಲ್ಲಿ 52 ಎಕರೆ ಗೋಮಾಳ ಹಾಗೂ ಅದಕ್ಕೆ ಹೊಂದಿಕೊಂಡಂತೆ ಗುಂಡು ತೋಪು ಭೂಮಿ ಇದೆ. ಈ ಜಾಗದಲ್ಲಿ ನಿವೇಶನ ರಹಿತರು ಹಾಗೂ ಬಡವರಿಗೆ ನಿವೇಶನ ನೀಡಬೇಕು ಅಂತ 1 ದಶಕದಿಂದಲೂ ಹೋರಾಟ ಮಾಡಿಕೊಂಡು ಬರ್ತಿದ್ರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಈ ನಡುವೆ ಇದೇ ಭೂಮಿ ಮೇಲೆ ಪ್ರಭಾವಿಗಳ ಕಣ್ಣು ಬಿದ್ದಿದೆ. ಒತ್ತುವರಿ ಭೂಮಿ ತೆರವು ಮಾಡುವಂತೆ ಗ್ರಾಮಸ್ಥರು ಗೋಮಾಳದಲ್ಲಿ ಟೆಂಟ್ ಹಾಕಿಕೊಂಡು ಮಕ್ಕಳು, ವೃದ್ಧರೊಂದಿಗೆ ಧರಣಿ ಕೂತಿದ್ದಾರೆ. ಪ್ರತಿಭಟನೆ ಸ್ಥಳದಲ್ಲೇ ಅಡುಗೆ ತಯಾರಿಸಿ ವಾಸ್ತವ್ಯ ಹೂಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.
ಈಗ ಎಲ್ಲ ಒತ್ತುವರಿ ಮಾಡ್ಕೊಂಡವ್ರೆ. ನಮ್ಮದು ಸಣ್ಬಾ ಗ್ರಾಮದಲ್ಲಿ ಶೀತದ ಪ್ರದೇಶ ಅದು. ಆ ಕಡೆಯಿಂದ ತಣ್ಣೂರು ಕೆರೆ ಐತೆ, ಈ ಕಡೆಯಿಂದ ಹೇಮಾವತಿ ನೀರು ಹೋಯ್ತದೆ. ಹಂಗಾಗಿ ಯಾವತ್ತಿದ್ರೂ ಕೂಡ ಅಲ್ಲಿ 1,500 ಜನಸಂಖ್ಯೆ ಇದ್ದಾರೆ. ಯಾವತ್ತಿದ್ರೂ ಆ ಗ್ರಾಮನ ಬಿಡಲೇಬೇಕು. ಈಗಲೂ ಕೂಡ ಶಾಲೆ ಹತ್ರ ತಣ್ಣೂರು ಕೆರೆ ನೀರು ಬಂದು ಚಾಚ್ಕೊಂಡು ನಿಂತದೆ. ಯಾವತ್ತೂ ಕೂಡ ಅದನ್ನ ಬಿಡಲೇಬೇಕು ಊರನ್ನ. ಇಲ್ಲಿ ಎಲ್ಲ ಒತ್ತುವರಿ ಮಾಡ್ಕೊಂಡವ್ರೆ. ಏನಾದರೂ ಒಳಗಡೆ ಖಾತೆ ಮಾಡ್ಕೊಬಿಟ್ರೆ ಅವರಂತ ಆಗ್ಬಿಟ್ರೆ ಈ ಜಾಗ ನಮ್ಮ ಇರೋಂಥ ಗ್ರಾಮ ಜನ ಎಲ್ಲಿ ಹೋಯ್ತಾರೆ, ಎಲ್ಲಿ ಭೂಮಿ ಅದೇ. ಅದಕ್ಕೋಸ್ಕರ ನಾವು ಒಂದು ವಾರದಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾರೇ ಅಧಿಕಾರಿಗಳು ಕೂಡ ಬಂದಿಲ್ಲ. BP ಸುಗರ್ನರೆಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಇಲ್ಲೇ ಮಾತ್ರೆ ನುಂಗ್ತವ್ರೆ. ಅಡುಗೆ ತಯಾರು ಮಾಡ್ಕೊಂಡು ಇಲ್ಲೇ ತಿಂತಾ ಇದ್ದೀವಿ. ನಮಗೆ ಈ ಭೂಮಿನ ಬಿಡಿಸ್ಕೊಡ್ಲೇಬೇಕು. ಅದು ಬಿಡಿಸ್ಕೊಡೋ ಗಂಟ ನಾವು ಈಗ ಜಾಗ ಬಿಟ್ಟು ಕದಲಲ್ಲ. ಇತ್ತ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡಿರೋರು ಎಷ್ಟೇ ಪ್ರಭಾವಿಗಳಾದರೂ ಬಿಡಲ್ಲ. ಒತ್ತುವರಿ ತೆರವು ಮಾಡಲಾಗುತ್ತೆ ಅಂತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭರವಸೆ ನೀಡಿದ್ರು. ಸರ್ಕಾರಿ ಜಮೀನುಗಳನ್ನು ಜಾಗಗಳನ್ನು ಒತ್ತುವರಿ ತೆಗಿಸ್ತೀವಿ. ಅದು ಎಷ್ಟೇ ಪ್ರಭಾವ ಬಂದರೂ ಅಷ್ಟೇ, ಎಷ್ಟೇ ಪ್ರಭಾವ ವ್ಯಕ್ತಿಯವರು ನ್ಯಾಯಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಈಗ ಅಂಥದ್ದು ಅದೇನಾರು ಆದ್ರೂ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಎಲ್ಲ ಪ್ರಭಾವ ವ್ಯಕ್ತಿಗಳಿಗೂ ಯಾರೇ ಇರಲಿ ಅವರು ತೆಗಿಲೇಬೇಕಾಗ್ತದೆ. ಒಟ್ಟಲ್ಲಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒತ್ತುವರಿ ತೆರವು ಮಾಡಿಸ್ತಾರಾ ಕಾದು ನೋಡಬೇಕಿದೆ. ಆನಂದ್ ಅವರು ಸರ್ಕಾರಿ ಜಮೀನಿಗಾಗಿ 10 ವರ್ಷದಿಂದ ಹೋರಾಟ ಮಾಡ್ತಿದ್ರು. ಆದರೆ ಭೂಗಳ್ಳರ ಕಾಟದಿಂದ ಕಂಗಾಲಾದ ಜನರ ಉಗ್ರ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಪ್ರಭಾವಿಗಳಿಂದ ಸರ್ಕಾರಿ ಜಮೀನು ಕಬಳಿಕೆ, ಒತ್ತುವರಿ ತೆರವಿಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ, ನಿರ್ಜನ ಪ್ರದೇಶದಲ್ಲಿ ಟೆಂಟ್ ಹಾಕಿ ಕುಳಿತುಕೊಂಡಿರುವ ಜನ, ಪಕ್ಕದಲ್ಲೇ ಅಡುಗೆ ತಯಾರು ಮಾಡ್ತಿರೋ ಮಹಿಳೆಯರು. ಇದ್ಯಾವುದೋ ಫ್ಯಾಮಿಲಿ ಫಂಕ್ಷನ್ ಅಲ್ಲ. ಸರ್ಕಾರಿ ಜಮೀನು ಉಳಿಸಲು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಸಣಬಾ ಗ್ರಾಮದ ಜನ ಹೀಗೆ ಅಹೋರಾತ್ರಿ ಹೋರಾಟಕ್ಕಿಳಿದಿದ್ದಾರೆ. ಸಣಬಾ ಗ್ರಾಮದ ಸರ್ವೆ ನಂಬರ್ 53ರಲ್ಲಿ 52 ಎಕರೆ ಗೋಮಾಳ ಹಾಗೂ ಅದಕ್ಕೆ ಹೊಂದಿಕೊಂಡಂತೆ ಗುಂಡು ತೋಪು ಭೂಮಿ ಇದೆ. ಈ ಜಾಗದಲ್ಲಿ ನಿವೇಶನ ರಹಿತರು ಹಾಗೂ ಬಡವರಿಗೆ ನಿವೇಶನ ನೀಡಬೇಕು ಅಂತ 1 ದಶಕದಿಂದಲೂ ಹೋರಾಟ ಮಾಡಿಕೊಂಡು ಬರ್ತಿದ್ರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಈ ನಡುವೆ ಇದೇ ಭೂಮಿ ಮೇಲೆ ಪ್ರಭಾವಿಗಳ ಕಣ್ಣು ಬಿದ್ದಿದೆ. ಒತ್ತುವರಿ ಭೂಮಿ ತೆರವು ಮಾಡುವಂತೆ ಗ್ರಾಮಸ್ಥರು ಗೋಮಾಳದಲ್ಲಿ ಟೆಂಟ್ ಹಾಕಿಕೊಂಡು ಮಕ್ಕಳು ವೃದ್ಧರೊಂದಿಗೆ ಧರಣಿ ಕೂತಿದ್ದಾರೆ. ಪ್ರತಿಭಟನೆ ಸ್ಥಳದಲ್ಲೇ ಅಡುಗೆ ತಯಾರಿಸಿ ವಾಸ್ತವ್ಯ ಹೂಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಎಲ್ಲ ಒತ್ತುವರಿ ಮಾಡ್ಕೊಂಡವ್ರೆ. ನಮ್ಮದು ಸಣ್ಬಾ ಗ್ರಾಮದಲ್ಲಿ ಶೀತದ ಪ್ರದೇಶ ಅದು. ಆ ಕಡೆಯಿಂದ ತಣ್ಣೂರು ಕೆರೆ ಐತೆ, ಈ ಕಡೆಯಿಂದ ಹೇಮಾವತಿ ನೀರು ಹೋಯ್ತದೆ. ಹಂಗಾಗಿ ಯಾವತ್ತಿದ್ರೂ ಕೂಡ ಅಲ್ಲಿ 1,500 ಜನಸಂಖ್ಯೆ ಇದ್ದಾರೆ. ಯಾವತ್ತಿದ್ರೂ ಆ ಗ್ರಾಮನ ಬಿಡಲೇಬೇಕು. ಈಗಲೂ ಕೂಡ ಶಾಲೆ ಹತ್ರ ತಣ್ಣೂರು ಕೆರೆ ನೀರು ಬಂದು ಚಾಚ್ಕೊಂಡು ನಿಂತದೆ. ಯಾವತ್ತೂ ಕೂಡ ಅದನ್ನ ಬಿಡಲೇಬೇಕು ಊರನ್ನ. ಇಲ್ಲಿ ಎಲ್ಲ ಒತ್ತುವರಿ ಮಾಡ್ಕೊಂಡವ್ರೆ. ಏನಾದರೂ ಒಳಗಡೆ ಖಾತೆ ಮಾಡ್ಕೊಬಿಟ್ರೆ ಅವರಂತ ಆಗ್ಬಿಟ್ರೆ ಈ ಜಾಗ ನಮ್ಮ ಇರೋಂಥ ಗ್ರಾಮ ಜನ ಎಲ್ಲಿ ಹೋಯ್ತಾರೆ, ಎಲ್ಲಿ ಭೂಮಿ ಅದೇ. ಅದಕ್ಕೋಸ್ಕರ ನಾವು ಒಂದು ವಾರದಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾರೇ ಅಧಿಕಾರಿಗಳು ಕೂಡ ಬಂದಿಲ್ಲ. BP ಸುಗರ್ನರೆಲ್ಲ ಇಲ್ಲೇ ಇದ್ದಾರೆ. ಎಲ್ಲ ಇಲ್ಲೇ ಮಾತ್ರೆ ನುಂಗ್ತವ್ರೆ. ಅಡುಗೆ ತಯಾರು ಮಾಡ್ಕೊಂಡು ಇಲ್ಲೇ ತಿಂತಾ ಇದ್ದೀವಿ. ನಮಗೆ ಈ ಭೂಮಿನ ಬಿಡಿಸ್ಕೊಡ್ಲೇಬೇಕು. ಅದು ಬಿಡಿಸ್ಕೊಡೋ ಗಂಟ ನಾವು ಈಗ ಜಾಗ ಬಿಟ್ಟು ಕದಲಲ್ಲ. ಇತ್ತ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡಿರೋರು ಎಷ್ಟೇ ಪ್ರಭಾವಿಗಳಾದರೂ ಬಿಡಲ್ಲ. ಒತ್ತುವರಿ ತೆರವು ಮಾಡಲಾಗುತ್ತೆ ಅಂತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭರವಸೆ ನೀಡಿದ್ರು. ಸರ್ಕಾರಿ ಜಮೀನುಗಳನ್ನು ಜಾಗಗಳನ್ನು ಒತ್ತುವರಿ ತೆಗಿಸ್ತೀವಿ. ಅದು ಎಷ್ಟೇ ಪ್ರಭಾವ ಬಂದರೂ ಅಷ್ಟೇ, ಎಷ್ಟೇ ಪ್ರಭಾವ ವ್ಯಕ್ತಿಯವರು ನ್ಯಾಯಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಈಗ ಅಂಥದ್ದು ಅದೇನಾರು ಆದ್ರೂ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಎಲ್ಲ ಪ್ರಭಾವ ವ್ಯಕ್ತಿಗಳಿಗೂ ಯಾರೇ ಇರಲಿ ಅವರು ತೆಗಿಲೇಬೇಕಾಗ್ತದೆ. ಒಟ್ಟಲ್ಲಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒತ್ತುವರಿ ತೆರವು ಮಾಡಿಸ್ತಾರಾ ಕಾದು ನೋಡಬೇಕಿದೆ. ಆನಂದ್